ಮೆಸೇಜ್ ಕಳ್ಸಕ್ಕೊಂದು ಆಪ್, ಫೋಟೋ ತೆಗಿಯಕ್ಕೊಂದು ಆಪ್, ಗಾರ್ಡನ್ ಮಾಡೋರಿಗೂ ಒಂದು ಆಪ್, ತರಕಾರಿ ಮಾರೋರಿಗೂ ಒಂದು ಆಪ್. ಈಗೀಗ ಎಲ್ಲವೂ ಆಪ್ಗಳ ಸುತ್ತಲೇ ಸುತ್ತುತ್ತಾ ಇರುವಾಗ ನಮ್ಮ ಜನರನ್ನ ಅತಿ ಹೆಚ್ಚು ಕಾಡ್ತಿರೋ ಡಯಾಬಿಟಿಸ್ನನ್ನ ಮನೆಯಲ್ಲೇ ಕುಳಿತು ಸಂಭಾವಳಿಸೋಕು ಒಂದು ಆಪ್ ಇದೆ. ಅದರಿಂದಾಗೋ ಪ್ರಯೋಜನಗಳೇನು? ಈ ಸ್ಟೋರಿ ನೋಡಿ. ಬೆಳಕಿನಿಂದ ಸಂಜೆವರೆಗೆ ಏನ್ ತಿಂದ್ರು ಅದರದೊಂದು ಫೋಟೋ ತೆಗೆದು ಸ್ನ್ಯಾಪ್ಡೀಲ್ ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಅದನ್ನ ನೋಡೋ ಪೌಷ್ಟಿಕಾಂಶ ತಜ್ಞರು ನೀವು ತೆಗೆದುಕೊಳ್ತಾ ಇರೋ ಆಹಾರ ಸರಿಯಾಗಿದೆಯಾ, ಯಾವುದನ್ನಾದ್ರೂ ಹೆಚ್ಚು ಅಥವಾ ಕಡಿಮೆ ತಿನ್ಬೇಕಾ ಅನ್ನೋದನ್ನ ಹೇಳ್ತಾರೆ. ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಈ ಆಪ್ ಮೂಲಕ ವೈದ್ಯರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಬಹುದು. ಸೊ ಶುಗರ್ ಡೌನ್ ಆಗಿದೆಯಾ, ಅಪ್ ಆಗಿದೆಯಾ ಅನ್ನೋದನ್ನ ನಾನು ಅದರೊಳಗೆ ನೋಡ್ಕೊತೀನಿ. ಅಕಸ್ಮಾತ್ ನನಗೆ ಡೌಟ್ ಬಂದರೆ ಇಮಿಡಿಯೇಟಾಗಿ ನಂದು ಜಾಸ್ತಿ ನಂಬರ್ ತೋರಿಸಿದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಶುಗರ್ ಜಾಸ್ತಿ ಆಗಿದೆ, ಸೊ ಏನು ಟಿಫನ್ ತೊಗೊಂಡ್ರಿ, ನೀವು ಏನು ತಿಂದ್ರಿ ಇವತ್ತು ಅಂತ ಕೇಳ್ತಾರೆ. ಎಕ್ಸಸೈಸ್ ಮಾಡ್ತೀರಾ, ಆಮೇಲೆ ವಾಕಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಅದರೊಳಗೆ ಏನಾದ್ರು ಅನುಮಾನ ಇದ್ದರೆ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಡೇ ಅಂತ ನಾನು ಏನು ಫುಡ್ ತೊಗೋಬೇಕಾದ್ರು ಯಾವ್ದು ಶುಗರ್ ಐಟಮ್ ಇದೆ ಅನ್ನೋದನ್ನು ಒಂದು ಸಲ ಕನ್ಸಲ್ಟ್ ಮಾಡಿ ಕೇಳಿ ಇದು ತೊಗೋಬೋದಾ ಇದು ಬೇಡವಾ ಅನ್ನೋದನ್ನ ನೋಡಿ ನಾನು ಡಿಸೈಡ್ ಮಾಡಿಕೊಂಡು ಫುಡ್ ತೊಗೊತೀನಿ. ಆದಷ್ಟು ಡಯಟ್ ಕಂಟ್ರೋಲ್ ಮಾಡ್ತೀನಿ. ಡಯಾಬಿಟಿಸ್ ನಿಂದ ಬಳಲುವ ವ್ಯಕ್ತಿ ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಬೇಕು. ಆದ್ರೆ ಈ ಆಪ್ ಬಳಸೋರು ಒಮ್ಮೆ ಆಸ್ಪತ್ರೆಗೆ ಬಂದು ಕಂಪ್ಲೀಟ್ ಚೆಕಪ್ ಮಾಡಿಸ್ಕೊಂಡ್ರೆ ಸಾಕು. ನಂತರ ಮನೆಯಲ್ಲೇ ರಕ್ತದ ಸಕ್ಕರೆ ಪ್ರಮಾಣವನ್ನ ಪರೀಕ್ಷಿಸಿಕೊಂಡು ಅದನ್ನ ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನ ನೋಡಿದ ವೈದ್ಯರು ಅವರ ಔಷಧಿಗಳ ಬಗ್ಗೆ, ಆರೋಗ್ಯ ಸ್ಥಿತಿಗತಿಯ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ. ಅವರು ಮನೆಯಲ್ಲಿ ಒಂದು ಶುಗರ್ ಅಪ್ಲೋಡ್ ಮಾಡಿದ್ರೆ ಸಾಕು, ಆ ರಿಪೋರ್ಟ್ ನಮಗೆ ಕಾಣುತ್ತೆ. ಇಲ್ಲಿ ಆ ಪೇಷಂಟ್ ರೆಕಾರ್ಡ್ ಕೆಳಗೆ ಆ ರಿಪೋರ್ಟ್ ನಮಗೆ ಕಾಣುತ್ತೆ. ಈಗ ಅವ್ರನ್ನ ನಾವು ರಿಮೋಟ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಅವ್ರದ್ದು ಶುಗರ್ ಏರುಪೇರು ಆದಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಏನಾದರೂ ಒಂದು ತೊಂದರೆ ಇರ್ಬೋದು, ಅದರಿಂದ ಈ ಥರ ಶುಗರ್ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ಲೋ ಶುಗರ್ ಅಂದರೆ ಶುಗರ್ ಕಡಿಮೆ ಆಗೋ ಅಂಥ ಪರಿಸ್ಥಿತಿಗಳಲ್ಲಿ ಮುಂಚೆನೇ ನಾವು ತಿಳ್ಕೊಬೋದು ಈ ಥರ ಶುಗರ್ ಕಡಿಮೆ ಆಗೋ ಪರಿಸ್ಥಿತಿ ಇದೆ ಇವರಿಗೆ. ಹಾಗಾಗಿ ನಾವು ಮೆಡಿಕೇಶನ್ನ ಕಡಿಮೆ ಮಾಡೋದು, ಇಲ್ಲಾಂದರೆ ಅವ್ರ ಡೋಸ್ ಅಡ್ಜಸ್ಟ್ ಮಾಡೋದನ್ನು ಮಾಡ್ಬೋದು. ಇದಕ್ಕಾಗಿ ಅವರು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಅವ್ರು ನಮ್ಮ ಕನೆಕ್ಟೆಡ್ ಆಗಿರೋದ್ರಿಂದ ಫೋನ್ ಮೂಲಕ ನಾವು ಇದನ್ನ ಹೇಳಿ ಅವರಿಗೆ ಸಲಹೆ ಕೊಡ್ತೀವಿ. ಹೀಗೆ ಮನೆಯಲ್ಲೇ ಕೂತು ಆರೋಗ್ಯ ಕಾಪಾಡಿಕೊಳ್ಳೋಕೆ ಡಯಾಬಿಟಾ ಕೇರ್ ಆಪ್ ಬಹಳ ಸಹಾಯಕ. ನಿರಂತರವಾಗಿ ವೈದ್ಯರೊಂದಿಗೆ ಸಂಪರ್ಕದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಒಂಚೂರು ಏರುಪೇರಾದ್ರೂ ತಕ್ಷಣವೇ ಜಾಗೃತರಾಗಬಹುದು. Yeah, it's a wonderful app because before every meal I just click a snap and send it, and I can just know how much carbohydrate or anything I'm taking. As I'm type 1, so I should know to take my insulin, to calculate on my insulin units. And if I suffer some hypo or hyperglycemia, so if it's hyper, they just call and tell me how much carbohydrate should I reduce. If it's hypo, they call and tell like what to do with. So it's ತಂತ್ರಜ್ಞಾನದ ಸಹಾಯದಿಂದ ಕೆಲಸಗಳೆಲ್ಲ ಸುಲಭವಾಗಿದೆ. ಅದೇ ರೀತಿ ದೂರದ ಹಳ್ಳಿಯಲ್ಲಿರೋ ವ್ಯಕ್ತಿ ಕೂಡ ಅತ್ಯುತ್ತಮ ವೈದ್ಯಕೀಯ ಸೇವೆ ಪಡೆಯೋದು ಇದರಿಂದ ಸಾಧ್ಯವಾಗಿದೆ. ಸೌಮ್ಯ ಕಳಸ, ನ್ಯೂಸ್ 24, ಬೆಂಗಳೂರು. ಇದು